ನಮಸ್ಕಾರ ಸ್ನೇಹಿತರೆ. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸೋ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ ವಿಚಾರ ದೊಡ್ಡ ಸಂಚಲನ ಮೂಡಿಸಿದೆ. ನವೆಂಬರ್ 2ರಂದು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಿದ್ಧತೆ ಶುರುವಾಗಿದೆ. ಹಾಗಾದ್ರೆ ಈ ಕ್ಷೇತ್ರದ ಬಗ್ಗೆ ನಿಮ್ಗೆಷ್ಟು ಗೊತ್ತು? ಇಲ್ಲಿ ಯಾವ ಪಕ್ಷ ಸ್ಟ್ರಾಂಗ್ ಇದೆ? ಪ್ರಿಯಾಂಕ್ ಖರ್ಗೆ ಇಲ್ಲಿ ಶಾಸಕರಾಗಿದ್ದು ಹೇಗೆ? ಎಷ್ಟು ಸಲ ಗೆದ್ದಿದ್ದಾರೆ? ಪ್ರಿಯಾಂಕ್ ಖರ್ಗೆ ಯಾರ್ಯಾರ ವಿರುದ್ಧ ಗೆಲುವು ದಾಖಲಿಸಿದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಚಿತ್ತಾಪುರ ಕ್ಷೇತ್ರದ ಇತಿಹಾಸ ಏನು? ಕ್ಷೇತ್ರದಲ್ಲಿ ಪಕ್ಷಗಳ ಬಲಾಬಲ ಹೇಗಿದೆ? ಚಿತ್ತಾಪುರ ಕಲಬುರಗಿ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುತ್ತೆ. 1952ರಿಂದಲೇ ಅಸ್ತಿತ್ವದಲ್ಲಿದ್ದ ಈ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಾಗಿತ್ತು. ಆದರೆ 2008ರಲ್ಲಿ ಕ್ಷೇತ್ರ ಮರು ವಿಂಗಡಣೆಯಾದ್ಮೇಲೆ ಇದು ಎಸ್ಸಿ ಮೀಸಲು ಕ್ಷೇತ್ರವಾಗಿ ಬದಲಾಯಿತು. ಈ ಕ್ಷೇತ್ರಕ್ಕೆ ಒಟ್ಟು 17 ಸಲ ಚುನಾವಣೆ ನಡೆದಿದೆ. ಅದರಲ್ಲಿ ಕಾಂಗ್ರೆಸ್ 13 ಸಲ ವಿನ್ ಆಗಿ ಪ್ರಾಬಲ್ಯ ಸಾಧಿಸಿಕೊಂಡಿದೆ. ಇನ್ನುಳಿದಂತೆ ಜನತಾ ಪಕ್ಷ 2 ಸಲ, ಜನತಾದಳ 1 ಸಲ ಮತ್ತು ಬಿಜೆಪಿ 1 ಸಲ ವಿನ್ ಆಗಿದೆ. ಚಿತ್ತಾಪುರಕ್ಕೆ ಖರ್ಗೆ ಕುಟುಂಬದ ಎಂಟ್ರಿ. ದಲಿತ ಸಮುದಾಯದ ಮಲ್ಲಿಕಾರ್ಜುನ ಖರ್ಗೆ ಯಾದಗಿರಿಯ ಗುರುಮಿಠಕಲ್ ಕ್ಷೇತ್ರದಲ್ಲಿ ಗಟ್ಟಿ ಸ್ಥಾನವನ್ನ ಪಡ್ಕೊಂಡಿದ್ರು. ಆಗ ಗುರುಮಿಠಕಲ್ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರವಾಗಿತ್ತು. 1972ರಿಂದ 2004ರವರೆಗೆ ಅದೇ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸತತವಾಗಿ ವಿನ್ ಆಗ್ತಾ ಬಂದಿದ್ರು. 2008ರಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ಬಳಿಕ ಗುರುಮಿಠಕಲ್ ಸಾಮಾನ್ಯ ಕ್ಷೇತ್ರವಾದ್ರೆ ಚಿತ್ತಾಪುರ ಎಸ್ಸಿ ಮೀಸಲು ಕ್ಷೇತ್ರವಾಗಿ ಬದಲಾಯಿತು. ಹೀಗಾಗಿ ಖರ್ಗೆ ಚಿತ್ತಾಪುರಕ್ಕೆ ಬಂದ್ರು. 2008ರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿನ್ ಕೂಡ ಆದ್ರು. ಈ ರೀತಿ ಚಿತ್ತಾಪುರಕ್ಕೆ ಖರ್ಗೆ ಕುಟುಂಬದ ಎಂಟ್ರಿ ಆಯಿತು. ಆದರೆ 2009ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ವಿನ್ ಆಗಿ ಕೇಂದ್ರದಲ್ಲಿ ಸಚಿವರೂ ಆದ್ರು. ಪ್ರಿಯಾಂಕ್ ಖರ್ಗೆ ಶಾಸಕರಾಗಿದ್ದು ಹೇಗೆ? ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಗೆ ಎಂಟ್ರಿ ಕೊಟ್ಟಿದ್ರಿಂದ ಚಿತ್ತಾಪುರ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆಗ ತೆರವಾಗಿದ್ದ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಖರ್ಗೆ ಮಗ ಪ್ರಿಯಾಂಕ್ ಖರ್ಗೆ ಕಣಕ್ಕೆ ಇಳಿದ್ರು. ಪ್ರಿಯಾಂಕ್ ಖರ್ಗೆ ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ಕಾಂಗ್ರೆಸ್ ವಿದ್ಯಾರ್ಥಿ ಘಟಕ NSUIನ ಸದಸ್ಯರಾದರು. 1999ರಿಂದ NSUIನ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ರು. ನಂತರ KPCC ಯೂತ್ ವಿಂಗ್ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿಯೂ ಆಯ್ಕೆ ಆಗಿದ್ರು. ಇಂಥ ಪ್ರಿಯಾಂಕ್ ಖರ್ಗೆ ಮೊದಲ ಬಾರಿಗೆ 2009ರಲ್ಲಿ ಚಿತ್ತಾಪುರ ಬೈ ಎಲೆಕ್ಷನ್ನಲ್ಲಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಆದರೆ ಮೊದಲ ಚುನಾವಣೆಯಲ್ಲೇ ಸೋಲು ಕಂಡ್ರು. ಈ ಚುನಾವಣೆಯಲ್ಲಿ ಬಿಜೆಪಿಯ ವಾಲ್ಮೀಕಿ ನಾಯಕ್ ವಿನ್ ಆದ್ರು. ಯಾರ್ಯಾರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗೆದ್ದಿದ್ದಾರೆ? 2013ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಪ್ರಿಯಾಂಕ್ ಖರ್ಗೆಗೆ ಟಿಕೆಟ್ ಕೊಡಲಾಯಿತು. ಈ ಚುನಾವಣೆಯಲ್ಲಿ ಬಿಜೆಪಿಯ ವಾಲ್ಮೀಕಿ ನಾಯಕ್ ವಿರುದ್ಧ 31,000 ಮತಗಳ ಅಂತರದಲ್ಲಿ ಪ್ರಿಯಾಂಕ್ ಖರ್ಗೆ ವಿನ್ ಆದ್ರು. ಮೊದಲ ಸಲ ವಿನ್ ಆದಾಗಲೇ ಸಚಿವ ಸ್ಥಾನ ಕೂಡ ಒಲಿದು ಬಂತು. 2018ರ ಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆ ಬಿಜೆಪಿಯ ವಾಲ್ಮೀಕಿ ನಾಯಕ್ ವಿರುದ್ಧ ಕೇವಲ 4,400 ಮತಗಳ ಅಂತರದಲ್ಲಿ ವಿನ್ ಆದ್ರು. ಸಚಿವರೂ ಆದ್ರು. 2023ರಲ್ಲಿ ಬಿಜೆಪಿಯಿಂದ ಮಣಿಕಂಠ ರಾಥೋಡ್ ಅನ್ನೋ ರೌಡಿ ಶೀಟರ್ಗೆ ಬಿಜೆಪಿ ಟಿಕೆಟ್ ಕೊಡ್ತು. ಈ ಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆ 13,640 ಮತಗಳ ಅಂತರದಲ್ಲಿ ವಿನ್ ಆದ್ರು. ಇನ್ನು ಈ ಟೈಮಲ್ಲಿ ಮಣಿಕಂಠ ರಾಥೋಡ್ ಖರ್ಗೆಯ ಇಡೀ ಕುಟುಂಬವನ್ನ ಸಾಫ್ ಮಾಡ್ತೀನಿ ಅಂತ ಹೇಳಿದ್ದ ಆಡಿಯೋ ಕೂಡ ವೈರಲ್ ಆಗಿತ್ತು. ಜೊತೆಗೆ ನಾನು ಎಲೆಕ್ಷನ್ ವಿನ್ ಆದ್ರೆ ಮಣಿಕಂಠ ರಾಥೋಡ್ನ ಎಲ್ಲ ಕೇಸ್ ರೀಓಪನ್ ಮಾಡ್ತೀನಿ ಅಂತ ಖರ್ಗೆ ಕೂಡ ಹೇಳಿದ್ರು. ಅದರಂತೆ ಪ್ರಿಯಾಂಕ್ ಖರ್ಗೆ ಗೆದ್ದ ಬಳಿಕ ಹಲವು ಸಲ ಮಣಿಕಂಠ ರಾಥೋಡ್ ಅರೆಸ್ಟ್ ಆಗಿ ಜೈಲು ಪಾಲಾಗಿದ್ರು. ಇದೀಗ RSS ವಿಚಾರವಾಗಿ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಹಾಕಿದ ಕೇಸ್ನಲ್ಲೂ ಮಣಿಕಂಠ ರಾಥೋಡ್ ವಿರುದ್ಧ FIR ದಾಖಲಾಗಿದೆ. ಪ್ರಿಯಾಂಕ್ ಖರ್ಗೆ ಆಸ್ತಿ ಎಷ್ಟು? 2023ರಿಂದ ಸತತವಾಗಿ 3 ಸಲ ಗೆದ್ದು ಶಾಸಕರಾದ ಪ್ರಿಯಾಂಕ್ ಖರ್ಗೆಗೆ 3 ಸಲ ಸಚಿವ ಸ್ಥಾನವೂ ಒಲಿದು ಬಂದಿದೆ. ಇವರು ರಾಜಕಾರಣದ ಜೊತೆಗೆ ಒಳ್ಳೆಯ ಬಿಸ್ನೆಸ್ ಮನ್ ಕೂಡ ಹೌದು. ತಮ್ಮ ಕುಟುಂಬ ನಡೆಸ್ತಿರೋ ಹಲವು ಬಿಸ್ನೆಸ್ಗಳಲ್ಲಿ ಷೇರು ಹೊಂದಿದ್ದಾರೆ. ಇವರು 2009ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ 5,46,00,000 ರೂಪಾಯಿ ಮೌಲ್ಯದ ಸಾಲ ಹೊಂದಿದ್ರು. ಅದೇ 2023ರ ವಿಧಾನಸಭೆ ಚುನಾವಣೆ ವೇಳೆ ಸಲ್ಲಿಸಿರೋ ಅಫಿಡವಿಟ್ನಲ್ಲಿ 16,83,00,000 ರೂಪಾಯಿ ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ.
ಫ್ರೆಂಡ್ಸ್, ಇದು ಚಿತ್ತಾಪುರ ವಿಧಾನಸಭೆ ಕ್ಷೇತ್ರದ ಬಗ್ಗೆ. ಇಲ್ಲಿ ಪ್ರಿಯಾಂಕ್ ಖರ್ಗೆ ರಾಜಕೀಯ ಭವಿಷ್ಯ ಕಟ್ಟಿಕೊಂಡ ಬಗ್ಗೆ ಮಾಹಿತಿಯನ್ನು ನೀಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.